ಇವತ್ತು ಏನಾರ ಹೊಸದು ಮಾಡೋಣ. ಈಗ ಮಾಮೂಲಿ ಅಂತೆ ಸ್ಕೂಲ್ಸಲ್ಲಿ ಪ್ರಾಕ್ಟೀಸ್ಗೆ ಇಲ್ಲ ಟೆಸ್ಟ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ಪೇಪರ್ ಪ್ರಿಪೇರ್ ಮಾಡೋದು, ಅದಕ್ಕೆ ಆನ್ಸರ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು, ಅದು ಟೈಮ್ ತೊಗೊಳುತ್ತೆ ಸಿಕ್ಕಾಬಟ್ಟೆ. ಒಂದ್ಸರಿ ರೆಡಿ ಆದಮೇಲೆ ಅದನ್ನ ಜೆರಾಕ್ಸ್ ಮಾಡೋದು ತುಂಬಾ ಈಸಿ. ಸೊ ಈಗ ಮ್ಯಾಥ್ಸ್ಗೆ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡೋಣ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋಣ. ಈಗ ಸುಮ್ಮನೆ ಒಂದು ಚಿಕ್ಕ ಎಕ್ಸಸೈಸು, ಒಂದು ಟೆಸ್ಟ್ ಪೇಪರ್ ಥರ ಮಾಡಬೇಕು. 2 ನಂಬರ್ನ ಆ್ಯಡ್ ಮಾಡೋ ಥರ. ಸೊ ಮಾಮೂಲಿ ಅಂತ ಏನು ಮಾಡ್ತೀವಿ ನಾವು, ಸುಮ್ಮನೆ 34 85 ಈ ಥರ ಮಾಡಿಬಿಟ್ಟು ಪ್ಲಸ್ ಅಂತ ಇದು ಮಾಡಿಬಿಡ್ತೀವಿ. ಇಲ್ಲಿ ಈಗ ಪ್ಲಸ್ ಮಾಡಿ ಎಂಟ್ರ್ ಮಾಡಿದ್ರೆ ಈ ಥರ ಬರುತ್ತೆ. ಅದನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಮಾಡೋದು. ಆಮೇಲೆ ಬೇಕಾದ್ರೆ ಟಾಪ್ ಬಾರ್ಡರು ಮತ್ತು ಬಾಟಮ್ ಬಾರ್ಡರು, ಆಮೇಲೆ ಈ ಗ್ರಿಡ್ ಲೈನ್ಸ್ ಥರ ಇದೆಯಲ್ಲ, ಇದನ್ನ ಕಾಣದಲ್ಲೇ ಇರೋ ಥರ ಮಾಡಬೇಡ. ಸೊ ಈ ಥರ ಆಯಿತಾ. ಈಗ ಪ್ರಾಬ್ಲಮ್ ಏನು ಅಂದರೆ, ಈಗ ಈ ಥರ ನಾವು 3, 6, 9 ಕ್ವಶನ್ಸ್ ಕೊಡಬೇಕು ಅಂದರೆ ನಾವು ಪ್ರತಿ ಸರಿ ನಂಬರ್ನ ಎಂಟ್ರಿ ಮಾಡಬೇಕು. ಇದು ಟೈಮ್ ತೊಗೊಳತ್ತೆ. ಆಮೇಲೆ ಬೇಕಾದ್ರೆ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಡ್ಬೋದು. ಇಲ್ಲಿ ಪ್ಲಸ್ ಮಾಡಿಬಿಡ್ಬೋದು. ಪ್ಲಸ್ ಮಾಡಿಬಿಟ್ಟು ರೈಟ್ ಹೋಮ್ಗೆ ಹೋಗಿ ರೈಟ್ ಅಲೈನ್ಮೆಂಟ್. ಇದ್ರ ಜಾಗದಲ್ಲಿ ನಾವೇನು ಮಾಡ್ಬೋದು, ನಂಬರ್ನ ನಾವು ಯೋಚನೆ ಮಾಡಿ ಎಂಟ್ರಿ ಮಾಡೋ ಜಾಗದಲ್ಲಿ ಎಕ್ಸೆಲ್ಲೆಯ ಯಾವುದೋ ಒಂದು ನಂಬರ್ನ ತೋರಿಸೋ ಥರ ಮಾಡಬೇಕು. ಅದಕ್ಕೆ ಒಂದು ಫಂಕ್ಷನ್ ಇದೆ. ಸೊ ಪ್ಲಸ್ ರ್ಯಾಂಡ್, ಅದು ಶಾರ್ಟ್ ಫಾರ್ಮು, ರ್ಯಾಂಡಮ್ ನಂಬರ್ ಅಂತ ಇಲ್ಲೇ ಬರ್ದಿದೆ ನೋಡಿ. ರಿಟರ್ನ್ಸ್ ಎ ರ್ಯಾಂಡಮ್ ನಂಬರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಲೆಸ್ ದೆನ್ 1. ಅಂದರೆ 0 ಇಂದ 1 ಮಧ್ಯದಲ್ಲಿ ಯಾವುದೋ ಒಂದು ನಂಬರ್ ಕೊಡುತ್ತೆ. ನ್ಯಾಚುರಲಿ 0 ಇಂದ 1 ಮಧ್ಯೆ ಅಂದರೆ ಡೆಸಿಮಲ್ ಪಾಯಿಂಟ್ಸಲ್ಲಿ ಕೊಡುತ್ತೆ. 0.1, 0.2, 0.25, 0.35 ಆ ಥರ ಕೊಡುತ್ತೆ. ಆದರೆ ನಮಗೆ ಅದು ಬೇಕಿಲ್ಲ. ನಮಗೆ ಬೇಕಾಗಿರೋದು ರ್ಯಾಂಡ್ ಬಿಟ್ವೀನ್ ಟ್ಯಾಬ್. ಸೊ ರ್ಯಾಂಡ್ ಬಿಟ್ವೀನ್ ಅಂದರೆ ಏನು, 2 ನಂಬರ್ ನಾವು ಸ್ಪೆಸಿಫೈ ಮಾಡಬೇಕು. ಆ 2 ನಂಬರ್ ಮಧ್ಯದಲ್ಲಿ ಯಾವುದೋ ಒಂದು ನಂಬರ್ನ ಅದು ರ್ಯಾಂಡಮ್ ಆಗಿ ಪಿಕಪ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ 10 ಇಂದ 100 ಇಲ್ಲ 99, ದಟ್ ಈಸ್ ಬೆಟರ್. ಸೊ 10 ಇಂದ 99 ತನಕ ಮಧ್ಯದಲ್ಲಿ ಯಾವುದೋ ಒಂದು ನಂಬರು. ಸೊ ನೋಡಿ 16 ಬಂತು. ಈಗ ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು. ಸೊ ಇದು 94 ಕೊಡ್ತು. ಈಗ ನಾನೇನು ಮಾಡ್ಬೋದು, ಇದು ಪೂರ್ತಿನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಡ್ಬೋದು. ಸೊ ಇಲ್ಲೂ ನೋಡಿ ರ್ಯಾಂಡ್ ಬಿಟ್ವೀನ್ ಬಂತಾ. ಈಗ ಇದನ್ನು ಕಾಪಿ ಮಾಡಿಬಿಟ್ಟು ಪುನಃ ಇಲ್ಲಿ ಪೇಸ್ಟ್ ಮಾಡಿಬಿಡ್ಬೋದು. ಈ ಪ್ಲಸ್ ಮಾಡೋಕ್ಕೆ ಜಾಗ ಇಲ್ಲ. ಸೊ ರೈಟ್ ಬಟನ್ ಕ್ಲಿಕ್, ಇನ್ಸರ್ಟ್. ಸೊ ಒಂದು ಕಾಲಮ್ ಇನ್ಸರ್ಟ್ ಆಯಿತು. ಆದರೆ ಇದು ಬರಬಾರ್ದು, ಮೇಲೆ ಕೆಳಗೆ ಟಾಪ್ ಬಾಟಮ್ ಬಾರ್ಡರ್ಸು. ಸೊ ನೋ ಬಾರ್ಡರ್. ಈಗ ಇಲ್ಲಿ ಪ್ಲಸ್ ಬರಬೇಕು. ಪ್ಲಸ್ ಏನು, ರೈಟ್ ಬಟ್ ಇದು ರೈಟ್ ಅಲೈನ್ಮೆಂಟ್ ಬಂತಾ. ಈಗ ಇದು ದೊಡ್ಡದಾಗಿ ಕಾಣಬೇಕು. ಸೊ ಬಂತಾ. ಈಗ ಇದು ಎಲ್ಲನೂ ಕಾಪಿ ಮಾಡಿ ಪೇಸ್ಟ್, ಪುನಃ ಇಲ್ಲಿ ಪೇಸ್ಟ್, ಎಷ್ಟಾಯಿತು, 1 2 3 4, ಇಲ್ಲಿ 4 4 16 ಆಯಿತು. ಸೊ 16 ಸಮ್ಸ್ ಆಯಿತು. ಸೊ ಇನ್ನೊಂದು ಸರಿ ಮಾಡಿಬಿಟ್ರೆ
20 ಆಗುತ್ತೆ. ಸೊ 20 ಕ್ವಶನ್ಸ್ ಆಯಿತು. ಆಯಿತಾ? ಈಗ ಹೆಡಿಂಗು ಕೊಡಬೇಕು ನ್ಯಾಚುರಲಿ. ಸೊ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್, ಕೆಳಗಡೆ ನಿಮ್ಮ ಸ್ಕೂಲ್ ಹೆಸರು ಇಲ್ಲ ಏನೋ ಒಂದು ಬೇಕಾದರೆ ಟೈಪ್ ಮಾಡ್ಬೋದು, ಇಲ್ಲ ಅಂದರೆ ಬಿಟ್ಬಿಡ್ಬೋದು. ಆಮೇಲೆ ಇದನ್ನ ಸೆಂಟರ್ ಮಾಡಬೇಕು. ಓಕೆ, ಸೊ ಮರ್ಜೆಂಟ್ ಸೆಂಟರ್. ಅದೇ ಥರ ಇಲ್ಲೂ ಮರ್ಜೆಂಟ್ ಸೆಂಟರ್. ಈಗ ನಾವು ಯಾವುದೇ ಸೆಲ್ಲಲ್ಲಿ ಏನೇ ಒಂದು ಟೈಪ್ ಮಾಡಿ ಎಂಟರ್ ಹೊಡೆದಿದ ತಕ್ಷಣ ಏನಾಗುತ್ತೆ, ಇದೆಲ್ಲ ಇದೆಯಲ್ಲ ಫಾರ್ಮುಲಾಸು ಫಂಕ್ಷನ್ಸು ಇದೆಲ್ಲ ಇನ್ನೊಂದು ಸರಿ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ ಏನು, ಈ ರ್ಯಾಂಡಮ್ ನಂಬರ್ಸ್ ಇದೆಯಲ್ಲ ಇದು ಚೇಂಜ್ ಆಗ್ತಾ ಇರುತ್ತೆ. ಈಗ ನೋಡಿ, ನಾನು ಡಿ ಟೈಪ್ ಮಾಡಿದ್ದೀನಿ, ಎಂಟರ್ ಹೊಡಿತೀನಿ. ಎಂಟರ್ ಹೊಡೆದಿದ ತಕ್ಷಣ 6511 ಇರಲ್ಲ, ಇನ್ನೇನೋ ಬಂದ್ಬಿಡುತ್ತೆ. ನೋಡಿ, ಎಲ್ಲವೂ ಚೇಂಜ್ ಆಗೋಯ್ತು. ನಾವು ಆ ಥರ ಮಾಡೋ ಜಾಗದಲ್ಲಿ F9 ಅಂತ ಒಂದು ಕೀ ಇದೆ ಕೀಬೋರ್ಡ್ ಮೇಲೆ, ಅದನ್ನು ಒತ್ತಿದ್ರೆ ಇದು ಚೇಂಜ್ ಆಗ್ತಾ ಇರುತ್ತೆ. ಆ F9 ಇರೋದು ರೀಕ್ಯಾಲ್ಕುಲೇಟ್ ಅಂತ. ಸೊ ಅದು ಪ್ರೆಸ್ ಮಾಡಿದಾಗಲೆಲ್ಲ ಎಲ್ಲ ಫಾರ್ಮುಲಾಸು ಎಲ್ಲ ಫಂಕ್ಷನ್ಸು ಇನ್ನೊಂದು ಸರಿ ಕ್ಯಾಲ್ಕುಲೇಟ್ ಆಗುತ್ತೆ. ಪ್ಲಸ್ ಈ ಹೆಡಿಂಗ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಬೇಕಾದರೆ ಡೇಟ್ ಇಲ್ಲಿ ಈ ಎರಡು ಸೆಲ್ನ ಮರ್ಜೆಂಟ್ ಸೆಂಟರ್ ಮಾಡಿಬಿಟ್ಟು ಇದಕ್ಕೆ ಆಲ್ ಬಾರ್ಡರ್ ಕೊಟ್ಬಿಡೋಣ. ಸೊ ಇಲ್ಲಿ ಬೇಕಾದರೆ ಯಾವಾಗ ನೀವು ಪ್ರಿಂಟೌಟ್ ತಗೋತೀರೋ ಅದು ಹಾಕ್ಬೋದು. ಇಲ್ಲ ಅಂದರೆ ಇನ್ನೊಂದು ಫಂಕ್ಷನ್ ಇದೆ, ಟುಡೇ ಅಂತ ಫಂಕ್ಷನ್ ಇದೆ. ಆ ಫಂಕ್ಷನ್ನ ನಾವು ಮಾಡಿದ್ರೆ ಇವತ್ತಿನ ಡೇಟ್ ತೋರಿಸುತ್ತೆ. ನಾಳೆ ಓಪನ್ ಮಾಡಿದ್ರೆ ಈ ಫೈಲ್ನ ನಾಳೆ ಡೇಟ್ ತೋರಿಸುತ್ತೆ. 10 ದಿವಸ ಬಿಟ್ಕೊಂಡಿದ್ದು ಮಾಡಿದ್ರೆ 10 ದಿವಸದ ಬಿಟ್ಟಿದ್ದ ಡೇಟು ಬರುತ್ತೆ. ಸೊ ಇದು ನೀವು ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಆವಾಗ ಆದಷ್ಟು ನಮ್ಮ ಕೆಲಸ ಈಸಿ ಮಾಡ್ಕೋಬೇಕು. ಆಮೇಲೆ ಇನ್ನೇನು ಡೇಟ್ ಆಯಿತು. ಬೇಕಾದರೆ ನೀವು ಟೆಸ್ಟ್ ನಂಬರು FA ಏನು ನಿಮ್ಮದು ಟೆಸ್ಟ್ ಹೆಸರಿರುತ್ತೋ ಅದನ್ನ ಬೇಕಾದ್ರೆ ಇಲ್ಲಿ ಇನ್ನೊಂದು ಲೈನ್ ಇನ್ಸರ್ಟ್ ಮಾಡಿಬಿಟ್ಟು ಇದು ಮಾಡ್ಬೋದು. ಆಮೇಲೆ ಪ್ರಿಂಟ್ ಯಾವುದಾಗಬೇಕು, ಇಷ್ಟು ಜಾಗ ಪ್ರಿಂಟ್ ಆಗಬೇಕು. ಸೊ ಎಷ್ಟು ಪ್ರಿಂಟೌಟಲ್ಲಿ ಬರಬೇಕೋ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೇಜ್ ಲೇಔಟ್ಗೆ ಹೋಗಿ, ಇದೆಲ್ಲ ಆಗಲೇ ಕವರ್ ಮಾಡಾಗಿದೆ. ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ. ಈಗ ನೋಡಿ ಲೈನ್ ಬಂತು. ಇದು ಪೇಜ್ ಬ್ರೇಕ್ ಅಂತೀವಿ. ಇದನ್ನು ವರ್ಟಿಕಲ್ ಪೇಜ್ ಬ್ರೇಕು, ಇದನ್ನು ಹಾರಿಜಾಂಟಲ್ ಪೇಜ್ ಬ್ರೇಕು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ 3 ಥರದಲ್ಲಿ ನಾವು ನೋಡ್ಬೋದು ಈ ವರ್ಕ್ಶೀಟ್ನ. ನಾರ್ಮಲ್ಲು, ಪೇಜ್ ಲೇಔಟು, ಪೇಜ್ ಬ್ರೇಕ್ ಪ್ರಿವ್ಯೂ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಯಾವುದು ಪ್ರಿಂಟ್ ಆಗುತ್ತೋ ಬರೀ ಅದನ್ನು ತೋರಿಸುತ್ತೆ. ಓಕೆ, ಇಂಟ್ರೆಸ್ಟಿಂಗ್ ಅಲ್ಲ? ಈಗ ಇದನ್ನು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನಾವು ಇಂಟ್ರೆಸ್ಟಿಂಗ್ ಮಾಡ್ಬೋದು. ಇಲ್ಲಿ ನಾನು ಒಂದು ನಂಬರ್ ಟೈಪ್ ಮಾಡ್ತೀನಿ, 1. ಇಲ್ಲಿ 10 ಅಂತ, ಸರಿನಾ? 1 ಮತ್ತು 10. ಈ 1 ಏನು, ಸ್ಟಾರ್ಟಿಂಗ್ ನಂಬರು. ಆಮೇಲೆ ಎಂಡಿಂಗ್ ನಂಬರು. ಕಾಣ್ತಾ ಇಲ್ಲ ಅಲ್ಲ? ಸೊ ನಾವು ಇಲ್ಲಿ ನೋಡಿ, ಇಲ್ಲಿ ಝೂಮ್ ಅಂತ ಇದೆ ಕೆಳಗಡೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಕೆಳಗಡೆ ಝೂಮ್ ಅಂತ ಇದೆ. ಅದನ್ನು ನಾವು ಮೊದಲು ತಗೊಂಡು ಬಂದರೆ ಇದು ನಾರ್ಮಲ್. ಸೊ ಬೇಕಾದರೆ ಆ ಥರನೂ ಮಾಡ್ಬೋದು. ಆಗಲೇ ಎಕ್ಸ್ಪ್ಲೇನ್ ಮಾಡಿ ನಾನು. ಕಂಟ್ರೋಲ್ ಒತ್ಬಿಟ್ಟು ಮೌಸ್ದು ಮಧ್ಯದ ಚಕ್ರ ಇದೆಯಲ್ಲ ಅದನ್ನು ತಿರುಗಿಸಿದ್ರೆ, ಕೆಳಗೆ ತಿರುಗಿಸಿದ್ರೆ ಅದು ಚಿಕ್ಕದಾಗುತ್ತೆ ಸ್ಕ್ರೀನು, ಮೇಲಕ್ಕೆ ತಿರುಗಿಸಿದ್ರೆ ದೊಡ್ಡದಾಗುತ್ತೆ. ಸೊ ಈಗ ಸ್ಟಾರ್ಟು ಎಂಡಿಂಗು 1, 10. ಈಗ ಒಂದು ಕೆಲಸ ಮಾಡೋಣ.
ಈ ರ್ಯಾಂಡ್ ಬಿಟ್ವೀನ್ ಇದೆಯಲ್ಲ, ನಾನು 10 ಮತ್ತು 99 ಅಂತ ಎಂಟರ್ ಮಾಡಿಬಿಟ್ಟಿದ್ದೀನಿ. ಅದ್ರ ಜಾಗದಲ್ಲಿ ಏನು ಮಾಡೋದು, ಇದೇನು ಇದು, ಇಲ್ಲಿ ಕ್ಲಿಕ್ ಮಾಡೋಣ. 1 ಕ್ಲಿಕ್ ಮಾಡಿದ್ರೆ ಏನಾಯಿತು, M5 ಬಂತು. ಓಕೆ, ಈಗ 99ನ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಈ 10 ಇದೆಯಲ್ಲ ಎಂಡಿಂಗು, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ M5 M6. ಸೊ M5 M6 ಅಲ್ಲಿ ಏನಿದೆಯೋ ಅದನ್ನು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಪಾಯಿಂಟ್ ತೊಗೊಳುತ್ತೆ. ಆ 2 ನಂಬರ್ ಮಧ್ಯದಲ್ಲಿ ಯಾವುದೋ ಒಂದು ನಂಬರ್ನ ಜನ್ರೇಟ್ ಮಾಡುತ್ತೆ. ಬಂತ 10. ಈಗ ಇದೇ ಥರ ನಾನು ಕೆಳಗೆ ಕಾಪಿ ಮಾಡ್ತೀನಿ. ಈಗ ಕೆಳಗೆ ಕಾಪಿ ಮಾಡಿದಾಗ ಏನಾಯಿತು, ಏನೋ ಈ ಥರ ಬಂದ್ಬಿಡ್ತು. ಸೊ ಅದರ ಅರ್ಥ ಏನು, ಅಗಲ ಸಾಕಾಗ್ತಾ ಇಲ್ಲ ಅಂತ. ಸೊ ಏನೋ ತಪ್ಪಾಗಿದೆ ಅಂತಾಯಿತು. ಸೊ ಈ ಥರ ಬಂದಾಗ ನೋಡಿ, M6 M7 ಏನಾಯಿತು, ಇದು ಇರೋದು M5 M6, ಇಲ್ಲಿ ಏನಾಗೋಗಿದೆ M6 M7. ಸೊ ಕೆಳಗೆ ಕಾಪಿ ಮಾಡಿದಾಗ ಮರಿಬಾರ್ದು ನೀವು. ಏನಾಗುತ್ತೆ, ರೋ ನಂಬರ್ ಚೇಂಜ್ ಆಗಿಬಿಡುತ್ತೆ. ಸೊ ನಮಗೆ ಈ 2 ಜಾಗ ಇದೆಯಲ್ಲ, ಇದು ಫಿಕ್ಸ್ಡು, ಇದು ಚೇಂಜ್ ಆಗಬಾರ್ದು. ಸೊ ಚೇಂಜ್ ಆಗಬಾರ್ದು ಅಂದರೆ M ಮುಂದೆ ಡಾಲರ್ ಹಾಕಿ, 5 ಮುಂದೆ ಡಾಲರ್ ಹಾಕಿ. ಇದನ್ನು ಅಬ್ಸಲ್ಯೂಟ್ ರೆಫರೆನ್ಸ್ ಅಂತಾರೆ. M ಮುಂದೆ ಡಾಲರು, 6 ಮುಂದೆ ಡಾಲರು. ಈಗ ಕಾಪಿ ಮಾಡಿ. ಈಗ F9 ಒತ್ತಿ. ಬರ್ತಾ ಇದೆಯಾ? ಈಗ ಇದನ್ನ ಪುನಃ ಇಲ್ಲಿ ಕಾಪಿ ಮಾಡೋದು, ಇಲ್ಲಿ ಕಾಪಿ ಮಾಡೋದು, ಇಲ್ಲಿ ಕಾಪಿ ಮಾಡೋದು. ಈಗ ಇದು ಫುಲ್ನ ಬೇಕಾದ್ರೆ ಇಷ್ಟೇ ಕಾಪಿ ಮಾಡಿದ್ರೂ ಆಗುತ್ತೆ. ಪೇಸ್ಟ್, ಕಾಪಿ, ಪೇಸ್ಟ್, ಪೇಸ್ಟ್. ಈಗ ನೋಡಿ, ಎಲ್ಲ ನಂಬರ್ಸು 1ರಿಂದ 10 ತನಕನೇ ಇರೋದು. ಬೇಕಾದರೆ ನಿಮಗೆ 2 ಡಿಜಿಟ್ ಬೇಡ ಅಂದರೆ ಇಲ್ಲಿ 9 ಚೇಂಜ್ ಮಾಡಿ ನೀವು. ನೋಡಿ, ಈಗ 10 ಎಲ್ಲೂ ಬರಲ್ಲ. ಈಗ ಹೈಯರ್ ಕ್ಲಾಸಸ್ಗೆ ನಿಮಗೆ 10ರಿಂದ 20 ಬೇಕಾಗತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ 10, 20 ಬಂತಾ? ಇದೇ ಥರ 10ರಿಂದ 100 ಇಲ್ಲ 99 ನೋಡಿ, ಇಲ್ಲ 100ರಿಂದ 999 3 ಡಿಜಿಟ್. ನೀವು ಎಷ್ಟು ಬೇಕಾದ್ರೂ ಎಲ್ಲಿಂದ ಎಲ್ಲಿ ತನಕ ಬೇಕೋ ಅಷ್ಟಕ್ಕೆ. ಸೊ ಈ ಬರೀ ಒಂದು ಎಕ್ಸೆಲ್ ವರ್ಕ್ಶೀಟ್ನಿಂದ ಒಂದ್ಸರಿ ರೆಡಿ ಮಾಡ್ಕೊಂಡ್ಮೇಲೆ ನೀವು 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು ತನಕ ಎಡಿಷನ್ ಪ್ರಾಬ್ಲಮ್ಸ್ದು ಯೋಚನೆ ಇಲ್ದಲೆ ಪೇಪರ್ ಇದು ಪ್ರಾಕ್ಟೀಸ್ಗಾರ ಆಗುತ್ತೆ, ಇಲ್ಲ ಟೆಸ್ಟ್ಗೂ ಯೂಸ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಏನಾರ, ಇಲ್ಲ ಸ್ಕೂಲಲ್ಲಿ, ಇಲ್ಲ ಮನೆಯಲ್ಲಿ ಕಂಪ್ಯೂಟರ್ ಇದ್ದು ಒಂದು ಪ್ರಿಂಟರ್ ಇದ್ದರೆ ಸುಮ್ಮನೆ ಒಂದು ಪ್ರಿಂಟೌಟ್ ತಗೊಂಡು ಕೊಟ್ಬಿಡ್ಬೋದು. ಇಲ್ಲ ಪ್ರಿಂಟರ್ ಇಲ್ವಾ, ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಮಕ್ಕಳಿಗೆ ಹೇಳೋದು ಸಾಲ್ವ್ ಮಾಡಿ ಅಂತ. ಓಕೆ, ಪ್ಲಸ್ ಸೇವ್ ಮಾಡಬೇಕು, ಇದನ್ನ ಸೇವ್ ಮಾಡೋದು. ಸೊ ಫೈಲ್ ಸೇವ್ ಮಾಡಿಬಿಟ್ರೆ ಕೆಲಸ ಮುಗೀತು. ಈಗ ಯಾವಾಗ ಬೇಕಾದ್ರೂ ಇದನ್ನ ಓಪನ್ ಮಾಡಿ ಯೂಸ್ ಮಾಡ್ಕೋಬೋದು. ಇದು ಒಂಥರ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ, ಸೊ ಬೇಕಾದರೆ ಇದನ್ನ ದೊಡ್ಡದಾಗಿ ಮಾಡ್ಕೋಬೋದು. ಇದನ್ನು ಆಲ್ ಬಾರ್ಡರ್, ಸೇವ್, ಕ್ಲೋಸ್.